ಕಸ ಹಾಕುವ ವಿಚಾರಕ್ಕೆ ಗಲಾಟೆ, ತಂದೆ ಸಾವು, ಮಗನಿಗೆ ಗಂಭೀರ ಗಾಯ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಿಪಳ್ಳಿ ಗ್ರಾಮದಲ್ಲಿ ಕಸ ಹಾಕುವ ವಿಚಾರವಾಗಿ ಎರಡು ಕುಟುಂಬಗಳ ನಡುವೆ ನಡೆದ ಗಲಾಟೆ ದುರ್ಘಟನೆಯಲ್ಲಿ ಅಂತ್ಯವಾಗಿದೆ. ಗಲಾಟೆಯಲ್ಲಿ ಶಾನ್ ಖಾನ್ ಎಂಬುವವರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ. ಅವರ ಮಗ ಶಹಾಬುದ್ದೀನ್ ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆಯ ಮಾಹಿತಿ ತಿಳಿದು ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕನಿಕಾ ಸಿಕ್ರಿವಾಲ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಘಟನೆ ಗೌನಿಪಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಸ್ವಲ್ಪ ಒಂದು 5 ನಿಮಿಷ ಹಂಗೆ ಜಗಳ ಆಗ್ತಾರೆ. ಈ ಮನೆ ನೋಡ್ಬಿಟ್ಟು ಏನು ಮಾಡ್ತಾರೆ, ಇವ್ರಿಗೆ ಫೋನ್ ಮಾಡ್ತಾರೆ ಮಷಿನ್ಗೆ. ಇವ್ರು ಮಷಿನ್ ಅಲ್ಲಿ ಅವನೇನು ಮಾಡ್ತಾನೆ, ಫೋನ್ ಮಾಡ್ತಾರೆ. ಇವನೇನು ಮಾಡ್ತಾರೆ ಬರ್ತಂದ್ರೆ ಇದು ಮಟನ್ ಕಟ್ ಮಾಡ್ತಾರೆ. ಕತ್ತೂರು ಅದು ಕಟ್ ಮಾಡ್ತಾರೆ. ತಗೊಂಬಂದಾದ್ಮೇಲೆ ಅವನೇನು ಮಾಡ್ತಾರೆ, 2-3 ನಿಮಿಷ ನೀನು ಹೊಡಿತೀನಿ ಅಂತ ಹೇಳ್ತಾರೆ. ಇದು ಆಗಿರೋದು ನಮ್ಮ ತಾತ. ಏನಕ್ಕಾಗಿರೋದು ಅಂದರೆ ಇದು ಕಸ ಇತ್ತು ನಮ್ಮ ಮನೆ ಹತ್ರ, ಅದು ಎತ್ಕೊಳ್ಬಿಟ್ಟು ಅಲ್ಲಿ ಹಾಕಿದ್ದಾರೆ. ಅದು ಪ್ಲೇಸ್ ಬಂದು ಅವರು ಅನ್ನೋದು ದೊಡ್ಡ ಅನ್ನೋದು ಹಾಕಕ್ಕೆ ಹೋಗುವಾಗ ಇದು ನಮ್ಮ ಅನ್ನೋದು ಹಾಕ್ತೀನಿ ಅಂತ ಹೇಳಿದ್ರು. ಅಲ್ಲಿ ಏನು ಪ್ರಾಬ್ಲಮ್ ಇರಲಿಲ್ಲ, ಆಗ್ಬಾರ್ದು ಅಂತ. ಆಗ್ಬೋದು, ಬೇರೆಯವರು ಹಾಕ್ತಾರೆ, ಅಲ್ಲೇ ಆಗ್ಬೋದು. ಆಗ್ತಾಯಿದ್ರೆ ಅವರು ಹಿಂದೆ ಮನೆಯವರು, ಅವ್ರ ಅಕ್ಕ, ಅವರ ಮಗ ಅವರು ಬಂದಿದ್ದ ಆ ಕಡೆ. ಏನಕ್ಕೆ ಇಲ್ಲಿ ಆಗ್ತಾ ಇರೋದಂದರೆ ನಮ್ಮ ಅನ್ನದ್ದು ಇದು ಪ್ಲೇಸು ಅದಕ್ಕೆ ಆಗ್ತಾಯಿದ್ದೀನಿ ಅಂದರೆ ಅವರೇನು ಮಾತಾಡಿದ್ದಾರೆ, ಕೆತ್ತು ಮಾತು. ಏನಕ್ಕೆ ಮಾತಾಡ್ತಾ ಇರೋದು ಆ ಥರ ಅಂತ ಹೇಳಿದ್ದಾರೆ. ಅಷ್ಟರಲ್ಲೇ ಸ್ಟಿಕ್ ಇತ್ತು ಅಲ್ಲಿ. ಅವ್ರ ಮಗ ಎತ್ಕೊಂಡು ಹೊಡೆದಿದ್ದಾನೆ. ಏನಕ್ಕೆ ಹೊಡೆಯೋದು ಇಷ್ಟದಕ್ಕಿಲ್ಲ ಅಂತ ಇವ್ರು ಹೊಡೆಯಕ್ಕೆ ಹೋಗಿದ್ದಾರೆ. ಹೊಡೆಯಕ್ಕೆ ಹೋಗಿದ್ದಕ್ಕೆ ಅವ್ರ ಮನೆಯಿಂದ ಎಲ್ಲ ಬಂದಿದ್ದಾರೆ. ನಮ್ಮ ಮಾವ ಅವ್ರ ಮಗ, ನಮ್ಮ ತಾತ ಅವ್ರ ಮಗ ಇಲ್ಲಿಂದ ಹೋದ್ರು. ನಾವು ಆಚೆನೇ ಇದ್ದು ಕುತ್ಕೊಂಡಿದ್ರು, ಅವ್ರು ಹಾಕಕ್ಕೆ ಹೋಗಿದ್ರು. ಅವ್ರ ಮಗ ಹೋದ್ರು. ಏನಕ್ಕೆ ಹೊಡೆಯಕ್ಕೆ ಬಂತಂತಂದರೆ ಅಷ್ಟರಲ್ಲೇ ಅವ್ರು ಬಂದಿದ್ರಲ್ಲ, ಅವ್ನ ಮಗ ಮತ್ತು ಅವ್ರ ಅಪ್ಪ ಬಂದರು. ಇವರೊಬ್ಬಳೇ ಇದ್ದಿತ್ತು, ಅದಕ್ಕೆ ನಮ್ಮ ಮಾವ ಅವ್ರದ್ದು. ಅವ್ರು ಆದ್ರೂ ಮಾತಾಡಿಲ್ಲ ಕರೆಕ್ಟಾಗಿ. ಸ್ಟಿಕ್ ತಗೊಳ್ಬೇಡಕ್ಕೆ ಬಂದರು. ಇವರು ಎತ್ಕೊಳ್ಬಿಟ್ರು ಸ್ಟಿಕ್. ಅಷ್ಟಲ್ಲೇ ಅವ್ರ ಮಮ್ಮ, ಏನಾದ್ರು ವೈಫು ಎಲ್ಲರೂ ಬಂದರು. ಅದರಲ್ಲೇ ಮಧ್ಯದಲ್ಲೇ ಬಂದುಬಿಟ್ಟು ಅವ್ರಿಗೆ ಏಟ್ ಬಿದ್ದಿದ್ದೆ. ಬಂದಿರೋದು ಏಟ್ ಬಿತ್ತು. ಮತ್ತು ಅವ್ರ ಬಾಬು ಅಂತ ಅವ್ನು ಬಂದಿದ್ದಾನಲ್ಲ, ಅವ್ರ ಮಗ ಬಂದುಬಿಟ್ಟು ಮಟನ್ ಕಟ್ ಮಾಡ್ತಾನೆ. ದೊಡ್ಡದು ಅದು ಇದು ಅಲ್ಲ, ಮಟನ್ ಕಟ್ ಮಾಡೋದಲ್ಲ, ಒಂದು ಹೈಟಾಗಿತ್ತು ಅದು. ಎತ್ಕೊಂಡು ಬಂದುಬಿಟ್ಟು ಒಡ್ಬಿಡ್ಲ ಅಂತ ಮುಂದೆ ಬಂದು ಏನಕ್ಕೆ ಹೊಡೆಯೋದ್ರಿಂದ ಅಂದರೆ ಅವ್ನು ಬೇಕಂತ ಇಲ್ಲಿ ಕಟ್ ಮಾಡಿಬಿಟ್ನು. ಅಷ್ಟೆಲ್ಲ ಅವ್ರು ಸುಸ್ತು ಅವ್ರ ಅವ್ರು ನಮ್ಮ ತಾತ ಅವರ ಮಗುಗೆ ಇಲ್ಲಿ ಕಟ್ ಮಾಡಿಬಿಟ್ಟಿದ್ದಾರೆ ಕೈಗೆ. ನಮ್ಮ ತಾತ ಶ್ರೀನಿವಾಸ ಬಂದಿದ್ದಾರೆ, ನಮ್ಮ ಮಾವ ಕೊನೆಯಲ್ಲಿದ್ದಾರೆ. ಅವರ ಬಾಬು ಒಬ್ಬರೇನಮ್ಮ, ಇನ್ಯಾರದು? ಅವ್ರ ಮಗನ ಬಂದಿದ್ದಾನೆ. ಅವ್ರ ಮಗ ಇನ್ನೊಬ್ಬ ಮಗ ಇದ್ನು, ಅದನ್ನೇ ಬಂದಿದ್ದಾರೆ. ಅವ್ರ ಹೆಸರೇನಮ್ಮ? ಅವನ ಹೆಸರು ಬಂದು ಇದು ವಸೀಮು ಮತ್ತು ಸಾಹಿಬ್ ಮತ್ತು ಅವ್ರ ಅಜ್ಜಿನು. ಬಾಬು ಅವರಪ್ಪ ಬಾಬು ಅವರು ಇದ್ರಾ? ಬಾಬು ಅವ್ರ ಮಗ, ನಮ್ಮ ಮಗ ಬಂದಿರೋದು. ಬಾಬು ಅವರು ಇದ್ರಾ? ಹ್ಞೂ, ಬಾಬು ಅವರು ಇದ್ರು ಫಿಟ್ಟಿಂಗಲ್ಲಿ. ಅವ್ರ ಅಪ್ಪನಿದ್ರು, 2 ಮಗುಸಿನಿದ್ರು. ಮತ್ತು ಮನೆಯಿಂದ ಫೋನ್ ಮಾಡಿಬಿಟ್ಟು ಹೇಳಿದೆ ಬಂದ್ವಿ ಅಂತ ಮಗುಗೆ. ಇದು ಕಟ್ ಮಾಡೋಕ್ಕೆ. ಸರಿ.